ಅಪಮಾನ ಬರೀ ನಮ್ಮ ರಾಜ್ಯದಲ್ಲೇ ಯಾಕೆ ಆಗ್ತಾ ಇರುತ್ತೆ, ಕರ್ನಾಟಕದಲ್ಲಿ ಮಾತ್ರನ ಇಂಥವೆಲ್ಲ ನೋಡೋಕ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಮತ್ತೆ 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 ಕೇಳ್ಕೊಳ್ಳುವ ಪರಿಸ್ಥಿತಿ ಬರ್ತಾ ಇದೆ. ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮತ್ತೆ 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 ಅವಮಾನ. ಸೋನು ನಿಗಮ ಆಯ್ತು, ಇದೀಗ ಮತ್ತೊಬ್ಬರ ಸರದಿ. ಯಾರೇನ್ ಮಾಡಿದ್ರು ನೋಡೋಣ. ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ. ಕೋರಮಂಗಲದ ಹೋಟೆಲ್ ಒಂದರಲ್ಲಿ ಕನ್ನಡಿಗರಿಗೆ ಅಪಮಾನ. ಕನ್ನಡಿಗ ಅಂತ ಹೇಳಿ ಮುಂದಕ್ಕೇನೋ ಪದವನ್ನ ಬಳಸಿದ್ದಾರೆ, ಅದನ್ನ ಬರೆದು ಅತಿರೇಕದ ವರ್ತನೆ ತೋರಿಸಿದ್ದಾರೆ. ನೆಕ್ಸಸ್ ಮಾಲ್ ಸಮೀಪದ ಹೋಟೆಲ್ ಜಿಎಸ್ ಯೂಟ್ ನಲ್ಲಿ ಈ ಅಪಮಾನ ಅಥವಾ ಈ ಘಟನೆ ನಡೆದಿದೆ. ಜಿಎಸ್ ಯೂಟ್ಸ್ ನ ಮ್ಯಾನೇಜರ್ ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕನ್ನಡಿಗರನ್ನ ಕೆಟ್ಟದಾಗಿ ಟೀಕಿಸಿದರೆ ಕಠಿಣ ಕ್ರಮ ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಶಿವರಾಜ್ ತಂಗಡಿಗೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಟ್ಟಿದ್ದು, ಯಾರನ್ನೋ ಕ್ಷಮಿಸೋ ಪ್ರಶ್ನೆಯೇ ಇಲ್ಲ, ಕನ್ನಡಿಗರ ಬಗ್ಗೆ ಅವಮಾನ ಮಾಡೋರಿಗೆ ಬಿಡೋದೇ ಇಲ್ಲ, ಇನ್ನು ಕಠಿಣವಾದ ಕ್ರಮ ತಗೊಳ್ತೀವಿ ಅಂತಿದ್ದಾರೆ. ಓಕೆ, ಜಿಎಸ್ ಸೂಟ್ಸ್ ಹೋಟೆಲ್ ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾರೆ ಅಂದ್ರೆ ಬಾಯಿಗೆ ಬಂದಂತಹ ಪದಗಳನ್ನ ಅವ್ರ ಹೋಟೆಲ್ ಬೋರ್ಡ್ ನಲ್ಲಿ ಹಾಕೊಂಡಿದ್ರು ಅಂತ. ಏನ್ ಹಾಕೊಂಡಿದ್ರು, ಯಾಕೆ ಹಾಕೊಂಡಿದ್ರು, ಉದ್ದೇಶ ಏನು, ಎಲ್ಲಿಗೆ ಸೇರಿದವ್ರು ಇವರು, ಬಿಸ್ನೆಸ್ ಮಾಡ್ತಾ ಇರೋರು ಯಾರು? ತೀರಾ ಇಂಥದ್ದು ಅತಿರೇಕದ ವರ್ತನೆ ಇತ್ತು ಅಂದ್ರೆ ಕಠಿಣ ಕ್ರಮ ಅವೆಲ್ಲ ಬೇಡ, ಲೈಸೆನ್ಸ್ ಕಿತ್ತು ಬಿಸಾಕ್ರಿ ಅಷ್ಟೇ. ಒಂದಿಬ್ರಿಗೆ ಮಾಡಿದ್ರೆ ಉಳ್ದವ್ರು ಬಾಯಿ ಮುಚ್ಕೊಂಡು ಬುದ್ಧಿ ಕಲಿತಾರೆ. ಯಾವುದೋ ಐಷಾರಾಮಿ ಹೋಟೆಲ್ಲೇ ಇದ್ದಂಗಿದೆ ಇದು. ಇದೀಗ ಮಿನಿಸ್ಟರ್ ಎಲ್ಲ ಹೇಳ್ತಾ ಇದ್ದಾರೆ ತಕ್ಕ ಶಿಕ್ಷೆನ ಕೊಡ್ತೀವಿ, ಶಾಸ್ತಿ ಮಾಡ್ತೀವಿ. ಯಾವ ಶಾಸ್ತಿನೂ ಬೇಡ, ಲೈಸೆನ್ಸ್ ಕಿತ್ಕೊಳ್ಳಿ ಬಿಸಾಕ್ತಾ ಇರಿ ಅಷ್ಟೇ. ಇದೀಗ ಏನಾಗಿದೆ ಘಟನೆ ಕಂಪ್ಲೀಟ್ ಆಗಿ ಸಾಧ್ಯ ಆದ್ರೆ ನನ್ನ ಕಲೀಗ್ನ ಕೇಳುವಂತಹ ಪ್ರಯತ್ನ ಮಾಡೋಣ. ಕನ್ನಡಿಗರಿಗೆ ಅಪಮಾನ ನಾನು ಹೇಳ್ತಾ ಇದ್ದಿದ್ದು ಅದಕ್ಕೆ, ನಮ್ಮ ರಾಜ್ಯದಲ್ಲೇ ಯಾಕೆ ಇಂಥವು ಆಗ್ತಾ ಇರುತ್ತವೆ, ನಮ್ಮ ರಾಜ್ಯದಲ್ಲೇ ಯಾಕೆ ಇದೆಲ್ಲದಕ್ಕೂ ಆಸ್ಪದವನ್ನ ಮಾಡ್ಕೊಡ್ತಾ ಇದೀವಿ ನಾವು? ರಾಜ್ಯದ ಭಾಷೆ ಅಂದ್ರೆ ಅಷ್ಟೊಂದು ಕೀಳಾಗಿ ಹೋಗ್ಬಿಡ್ತಾ? ಹೆದರಿಕೆನೇ ಇಲ್ವಾ, ಭಯ ಇಲ್ವಾ? ಭಾಷೆ ಬಗ್ಗೆ ಈ ರೀತಿಯ ಪರಿಸ್ಥಿತಿ ಯಾಕೆ ತಂದ್ಕೊಳ್ತಾ ಇದೀವಿ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಬೇರೆ ರೀತಿಯ ಮುಲಾಜು ಯಾಕೆ ಹಿಂಗಾಯ್ತು, ಏನು ಎತ್ತ, ಅವ್ರನ್ನ ನೋಟಿಸ್ ಕೊಡೋದು, ಕರೆಯೋದು, ಬಂದು ಉತ್ತರ ಕೊಡಿ ಅನ್ನೋದು ಯಾವುದು ಮಾಡಬಾರ್ದು. ಮುಲಾಜ್ ಇಲ್ದಂಗೆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಬಿಡ್ಬೇಕು, ಅವನು ಎಂಥದ್ದೇ ಪ್ರಭಾವಿಯಾಗಿರ್ಲಿ. ಈಗೇನೋ ಮ್ಯಾನೇಜರ್ನ ವಶಕ್ಕೆ ಪಡ್ಕೊಂಡಿದ್ದೀರಂತೆ. ಮ್ಯಾನೇಜರ್ ಏನ್ ಮಾಡ್ತಾರೆ? ಮ್ಯಾನೇಜರ್ನ ವಶಕ್ಕೆ ಪಡೆಯೋದಲ್ಲ, ಓನರ್ ಯಾರು ಕೇಳಿ, ಎಳ್ಕೊಂಡು ಹೋಗಿ ಏನು ಎತ್ತಂತ ವಿಚಾರಿಸಿ, ಲೈಸೆನ್ಸ್ನ ಕಿತ್ತು ಬಿಸಾಕಿ ಎಲ್ಲರೂ ದಾರಿಗೆ ಬರ್ತಾರೆ, ಬಾಯಿ ಮುಚ್ಕೊಂಡು ದಾರಿಗೆ ಬರ್ತಾರೆ. ಕನ್ನಡದ ಹಾಡು ಹೇಳಿ ಅಂದ್ರೆ ದಿಮಾಗ್ ತೋರ್ಸೋದು, ಕನ್ನಡ ಪದ ಬಳಸಿ ಅಂದ್ರೆ ದಿಮಾಗ್ ತೋರ್ಸೋದು, ಕನ್ನಡ ಮಾತಾಡಿ ಅಂದ್ರೆ ಗಾಂಚಲಿ ಮಾಡೋದು. ನನಗೆ ಅನ್ಸೋದು ಇವೆಲ್ಲವೂ ನಮ್ಮ ರಾಜ್ಯದಲ್ಲೇ ಯಾಕೆ ಆಗ್ತಾ ಇದೆ, ಬೇರೆಲ್ಲೂ ನೋಡೋಕ್ಕಾಗಲ್ಲ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇಂಥದ್ದು ಆಗ್ಬಿಡ್ಲಿ ನೋಡೋಣ, ಉಳಿತಾರ ಅವರು, ಬದುಕೊಂಡು ವಾಪಸ್ ಅವ್ರ ಊರಿಗೆ ಬರ್ತಾರ ಅವರು? ನೋ ಚಾನ್ಸ್. ನಮ್ಮಲ್ಲಿ ಮಾತ್ರ ಸಾಧ್ಯ ಇದೆಲ್ಲ ನೋಡಕ್ಕೆ. ಇವತ್ತು ನಮ್ಮ ಮಡಿವಾಳ ಲಿಮಿಟ್ಸ್ ಅಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ, ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರ್ದಿದ್ದನ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಹುಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು GS ಸ್ವೀಟ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಮತ್ತೆ ತನಿಖೆ ಕೈಗೊಂಡಿದ್ದೀವಿ. ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರದು 5 ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ. ಆ ಮ್ಯಾನೇಜರ್ ಮತ್ತೆ ಓನರು ಫಾರಿನ್ದಲ್ಲಿ ಇರೋದಂತ ಗೊತ್ತಾಗಿದೆ. ಮತ್ತೆ ಬೇರೆಯವ್ರ ಅರ್ಧದಲ್ಲಿ ಯಾರ್ಯಾರು ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದ್ದೆಲ್ಲ ವಿಚಾರಣೆ ಮಾಡ್ತೀವಿ. ಮೇಡಮ್, ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಉದ್ದೇಶಪೂರ್ವಕ ಏನಂತ ಕಂಡು ಬಂದಿದೆ? ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ. ಅದು ಯಾವ ಥರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ. ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದರೆ 8ನೇ ತಾರೀಕು ನಂತರ ಅವರು ಅದು ಯಾರು LED ಬೋರ್ಡ್ ಮಾಡಿ ಕೊಟ್ಟಿದ್ರು ಕೋರಮಂಗಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ. ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರಲ್ಲಿ ಈ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು, ಆದರೆ ಈ ಮೆಸೇಜ್ ಯಾರು ಹೇಗೆ ಜನರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಏನು ಸೆಕ್ಷನ್ ಮೇಲೆ ಕೇಸಸ್ ಹಾಕಿದ್ದಾರೆ, ಯಾವ ಸೆಕ್ಷನ್ ಮೇಲೆ ಅವರು 153 IPC ಏನಿತ್ತು ಅದು ಸಾಮಾನ್ಯವಾಗಿ ಏನಿದೆ BNS ದಲ್ಲಿ ತಗೊಂಡಿದ್ದಾರೆ ಸದ್ಯಕ್ಕೆ. ಮೇಡಮ್, ಹೋಟೆಲ್ ಸೀಸ್ ಮಾಡ್ತೀರಾ ಮೇಡಮ್? ಅದೆಲ್ಲ ತನಿಖೆದಲ್ಲಿ ನೋಡ್ತೀನಿ. ಈಗ ಜಸ್ಟ್ FIR ಮಾಡಿಕೊಂಡು ನಾವು ತನಿಖೆ. ಅವರು ಹ್ಯಾಕ್ ಮಾಡಿದ್ದಾರೆ ಯಾರೋ ಬೇರೆಯವರು, ಅದಕ್ಕೋಸ್ಕರ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದೇನೆ ಹೇಳಿದ್ನಲ್ಲ, ಅದು ಕಂಪ್ನಿ ಯಾರು ಮೆಸೇಜ್ಗಳು ಇದು ಮಾಡ್ತಾ ಇದ್ರು ಅವ್ರಿಗೂ ಕರೆಸಿದ್ದೀವಿ. ಅದು ಯಾವ ಥರ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ.
ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು 3 years ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ. 3 years ಆದಮೇಲೆ ಈಗ ಈ ಥರದ್ದು 8ನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಬರೋದಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು.